ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಕಾರ್ನ್ ಮತ್ತು ಪಾಲಕ್ ಬಳಸಿ ಕಾರ್ನ್ ಪಾಲಕ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಪಾಲಕ್ ಸೊಪ್ಪು ಒಂದು ಕಾಲು ಕಟ್ಟಿಟ್ಟು ಅದನ್ನು ಹಾಕ್ಕೊಂಡಿದ್ದೀವಿ. ನಂತರ ಅದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಟರ್ಮರಿಕ್ ಪೌಡರ್ ಎಲ್ಲನೂ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೀರು ಹಾಕಿಲ್ಲ, ಸೊಪ್ಪಲ್ಲಿ ನೀರು ಬಿಡುತ್ತಲ್ವ ಅದೇ ನೀರೇ. ನಂತರ ಇದಕ್ಕೆ ಬೇಯಿಸಿರುವ ಕಾರ್ನ್ ಜೋಳ ಅದನ್ನು ಹಾಕ್ಕೊಂಡಿದ್ದೀವಿ. ಬಿಡಿಸ್ಬಿಟ್ಟು ಬೇಯಿಸಿರುವ ಜೋಳನ ಹಾಕ್ಕೊಂಡು ಸ್ವಲ್ಪ ನೀರು ಉಯ್ದುಬಿಟ್ಟು ಚೆನ್ನಾಗಿ ಇದನ್ನು ಅರ್ಧ ಬೇಯಿಸಿದ್ವಿ ನಾವು. ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ. ನಂತರ ಅದು ಬೇಯೋಷ್ಟರಲ್ಲಿ ನಂತರ ಇನ್ನೊಂದು ಬೌಲ್ಗೆ 1-2 ಸ್ಪೂನ್ ಎಣ್ಣೆನ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕಿ ಈ ಥರ ಗಂಟೆ ಬರದೇ ಇರೋ ಹಾಗೆ ಕಲಿಸ್ಕೊಬೇಕು. ಅದು ಮೈದಾ ಹಿಡ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಕಲಿಸ್ಕೊಬೇಕು. ನಂತರ ಅದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ಫುಲ್ ಈ ಥರ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಈ ಥರ ಗಂಟು ಪೇಸ್ಟ್ ಆಗೋವರೆಗೂ ಸ್ಟಿರ್ ಮಾಡ್ಕೊಳ್ಳಿ. ನಂತರ ನಾವು ಏನದು ಕಾರ್ನ ಬೇಯಿಸಿಟ್ಕೊಂಡಿರ್ತೀವಲ್ವ ಅದಕ್ಕೇ ನಾವು ಇವಾಗ ಸ್ಟಿರ್ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಂತೂ ತುಂಬ ರುಚಿಕರವಾಗಿರುತ್ತೆ. ಮಕ್ಕಳಿಗೆ ನೀವು ಈ ಥರ ಮಾಡಿಕೊಟ್ರಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕಾರ್ನ್ ಆಗಿರೋದ್ರಿಂದ ತುಂಬ ಒಳ್ಳೆಯದು ಕೂಡ. ಕಾರ್ನ್ ಜೊತೆ ಸೊಪ್ಪು ಕೂಡ ಇರುತ್ತಲ್ವ, ನೀವು ಬೇಕಂದರೆ ಇದಕ್ಕೆ ನೀವೆಲ್ಲನೂ ಬೆಣ್ಣೆನಲ್ಲೇ ಮಾಡ್ಕೊಬೋದು. ನಾವು ಬೆಣ್ಣೆ ಇರಲಿಲ್ಲ, ಅದಕ್ಕೆ ನಾವು ಬರೀ ಎಣ್ಣೆನಲ್ಲೇ ಮಾಡ್ಕೊಂಡ್ವಿ. ಅದೆಲ್ಲ ಚೆನ್ನಾಗಿ ಈ ಥರ ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ಒಂದು ಬ್ರೆಡ್ ಸ್ಲೈಸ್ಗೆ ಈ ಮಾಡಿಟ್ಟಿರುವ ಒಂದು ಪಲ್ಯವನ್ನು ಅದಕ್ಕೆ ಹಾಕ್ಕೊಬೇಕು. ಅದೇ ಕಾರ್ನ್ ಮತ್ತು ಪಾಲಕ್ದು ಮಾಡಿರ್ತೀವಲ್ವ ಮಿಶ್ರಣ, ಅದನ್ನು ಒಂದು ಸೈಡ್ ಬ್ರೆಡ್ ಪೀಸ್ಗೆ ಹಾಕಿಬಿಟ್ಟು ಇನ್ನೊಂದು ಸೈಡ್ ಬ್ರೆಡ್ ಪೀಸ್ಗೆ ಸಾಸ್ನ ಕೆಚಪ್ ಆರ್ ಸಾಸ್ ಬೇಕಿದ್ದರೆ ಹಾಕ್ಕೊಬೋದು, ಬೇಡ ಅಂದರೆ ಹಾಗೇನೂ ಸಹ ತಿನ್ಬೋದು. ಇಲ್ಲಾಂದರೆ ಮಧ್ಯಕ್ಕೆ ಒಂದು ಚೀಸ್ನ ಈ ಥರ ಹಾಕ್ಕೊಂಬಿಟ್ಟು ನೀವು ಬೇಯಿಸ್ಕೊಳ್ಬಹುದು. ನೋಡಿ, ಇವಾಗ ಸಾಸ್ ಹಾಕ್ಕೊಂಡ್ವಲ್ಲ ಅದೇ ಥರನೇ ಚೀಸ್ನ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ನಾವು ಚೀಸ್ ಹಾಕ್ಕೊಂಡಿಲ್ಲ, ಹಾಗೇ ತುಂಬ ರುಚಿಕರವಾಗಿತ್ತು. ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಆ ಸೈಡ್ ಈ ಸೈಡ್ ತುಪ್ಪ ಹಾಕ್ಕೊಂಡು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಇದು ಫ್ಲಿಪ್ ಮಾಡಿಕೊಂಡು ಬೇಯಿಸ್ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಕಾರ್ನ್ ಪಾಲಕ್ ಬ್ರೆಡ್ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ. ತುಂಬ ರುಚಿಕರವಾಗಿರುತ್ತೆ. ನಿಮಗೆ ಬೇಕು ಅಂದರೆ ಚೀಸ್ನ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿರುವ ಜಾಗದಲ್ಲಿ ನೀವು ಅದೇನದು ಬೆಣ್ಣೆಯನ್ನು ಹಾಕ್ಕೊಳ್ಬಹುದು. ಎಣ್ಣೆ ಬೇಡ ಅಂದರೆ ಬೆಣ್ಣೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಲ್ಲನೂ ಎಣ್ಣೆನಲ್ಲೇ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಈ ಕಾರ್ನ್ನ ಬರೀ ಬ್ರೆಡ್ಗೆ ಮಾತ್ರನೇ ತುಪ್ಪದಲ್ಲಿ ಮಾಡ್ಕೊಳ್ಬೇಕು, ಆವಾಗಲೇ ಟೇಸ್ಟ್ ಬರೋದು. ನೋಡಿ, ಈ ಥರ ಫ್ಲಿಪ್ ಮಾಡ್ಕೊಳ್ಳಿ. ಈಸಿಯಾಗಿ ಫ್ಲಿಪ್ ಆಗುತ್ತೆ. ನೀವು ತಿನ್ನೋವಾಗ ನೀವು ಸಾಸ್ ಜೊತೆ ಸ್ವಲ್ಪ ಡಿಪ್ ಮಾಡ್ಕೊಂಡು ತಿಂದ ಅಂದರೆ ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸತಿ ಈ ಥರನೂ ಟ್ರೈ ಮಾಡಿ ನೋಡಿ. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಕಾರ್ನ್ ಬ್ರೆಡ್ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.